ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನಿಮ್ ರೂಮು. ಇವತ್ತು ನೀವು ಇಲ್ಲೇ ಮಲ್ಕೊಳ್ಳಿ. ಆಯ್ತತ್ಗೆ. ಚಾಪೆ ದಿಂಬೆ ಏನಾದ್ರೂ ಇದ್ರೆ ಕೊಡಿ, ಇಲ್ಲೇ ಎಲ್ಲಾದ್ರೂ ಮೂಲೆಯಲ್ಲಿ ಮಲ್ಕೋತೀನಿ. ಅಲ್ಲ ಸುಧಾವ್ರೆ, ಇಷ್ಟು ದೊಡ್ಡ ಬೆಡ್ ಇರ್ಬೇಕಾದ್ರೆ ಚಾಪೆ ದಿಂಬೆ ಯಾಕೆ? ನೀವು ಇದ್ರ ಮೇಲೆ ಮಲ್ಕೊಳ್ಳಿ. ನಾನು ಇದ್ರ ಮೇಲ? ಅಯ್ಯೋ ಬೇಡ, ಇದು ನಮ್ಮಂತವ್ರಿಗಲ್ಲ ಅದ್ಗೆ. ನಿಮ್ಮಂತವ್ರು ಮಲ್ಕೋಬೇಕಿದ್ರ ಮೇಲೆ. ನೀವು ಮತ್ತೆ ಶುರು ಹಚ್ಕೊಂಡ್ರ ನಮ್ಮಂಥವ್ರು ನಿಮ್ಮಂಥವ್ರು ಅಂತ. ನೋಡಿ, ಆ ಥರದ್ದೆಲ್ಲ ಏನೂ ಇಲ್ಲ. ನೀವು ಆರಾಮಾಗಿ ಮೇಲೆ ಮಲಗಬಹುದು. ಅಲ್ಲ ಅದ್ಗೆ, ಅದು ಸುಧಾ ಅವರೇ, ನೀವು ಕೆಳಗಡೆ ಮಲಗಿದ್ರೆ ಎದೋಳ್ಬೇಕಾದ್ರೆ ಕೈನ ನೆಲಕ್ಕೂರಿ ಎದೋಳ್ಬೇಕಾಗತ್ತೆ. ಆಗ ನೋವು ಆಗತ್ತೆ. ಆದ್ರೆ ಮೇಲ್ ಮಲ್ಕೊಂಡ್ರೆ ಆ ಸಮಸ್ಯೆನೇ ಇರಲ್ಲ. ಸೊ ನೀವು ಮೇಲ್ ಮಲ್ಕೊಳ್ಳಿ. ಬೇಡ ಅದ್ಗೆ, ಇದೆಲ್ಲ ನನಗೆ ಒಗ್ಗಲ್ಲ. ಮಲಗಿದ್ರೆ ಎಲ್ಲ ಹೋಗುತ್ತೆ. ನೀವು ಮಲ್ಕೊಳ್ಳಿ, ಹೇಳ್ತೀನಿ ನಾನು. ಅಲ್ಲ ಸುಧಾ ಅವರೇ, ನಾನು ಇಷ್ಟು ಹೇಳ್ತಿದ್ರು ನೀವು ಮೀನಾ ಮಿಷ ಎಣಿಸ್ತಿದ್ರಲ್ಲ. ನೀವು ಮಲ್ಕೊಳ್ಳಿ, ಹೇಳ್ತೀನಿ. ಬನ್ನಿ ಬನ್ನಿ. ಸಾರಿ, ಮಲ್ಕೊಳ್ಳಿ. ನೀವ್ ಹೀಗೆಲ್ಲ ಮಾಡಿ ನನಗೆ ಮುಜುಗರ ಆಗೋ ಹೋಗಿ ಮಾಡ್ತಿದ್ದೀರಾ. ನಾನು ಕೆಲ್ಸಕ್ಕೆ ಅಂತ ಬಂದಿರೋದು. ಕೆಲ್ಸಕ್ಕೆ ಅಂತ ಬಂದವ್ರನ್ನ ಈ ತರ ಎಲ್ಲ ಯಾರತ್ಗೆ ನೋಡ್ಕೋತಾರೆ? ಸುಧಾ ಅವರೇ, ಪದೇ ಪದೇ ಕೆಲ್ಸದವರು ಅಂತ ಹೇಳ್ಬಿಡಿ. ನೀವು ಈ ಕೆಲಸ ಮಾಡ್ತಿರೋದು ನಿಮ್ ವೃತ್ತಿ, ನಿಮ್ ವ್ಯಕ್ತಿತ್ವ ಅಲ್ಲ. ಮನುಷ್ಯ ಅಂದ್ಮೇಲೆ ಎಲ್ರಿಗೂ ಒಂದೇ ತರದ ಗೌರವ ಮರ್ಯಾದೆ ಸಿಗ್ಬೇಕು. ಮೇಲು ಕೀಳು ಭೇದ ಭಾವ ಇದು ಯಾವುದೂ ಇರಬಾರ್ದು. ಆದ್ರೆ ಏನ್ ಮಾಡೋದು, ಸೊಸೈಟಿ ಒಂದಷ್ಟು ಬೇಲಿಗಳನ್ನ ಹಾಕ್ಬಿಡುತ್ತೆ, ಒಂದಷ್ಟು ಗೋಡೆಗಳನ್ನ ಕಟ್ಬಿಡುತ್ತೆ. ಆದ್ರೆ ಈ ಮನೇಲಿ ಆ ಬೇಲಿ ಆ ಗೋಡೆ ಯಾವುದೂ ಇಲ್ಲ. ಅದಕ್ಕೆ ನಿಮ್ಗೆಲ್ಲ ವಿಚಿತ್ರ ಅನಿಸ್ತದೆ. ಪ್ಲೀಸ್ ನೀವೇನು ಯೋಚನೆ ಮಾಡ್ಬಿಡಿ, ಮಲ್ಕೊಳ್ಳಿ. ನೀವು ಅಣ್ಣ ಎಷ್ಟು ಒಳ್ಳೆಯವರು ಅತ್ಗೆ. ನಿಮ್ಮಿಬ್ಬರ ಮನಸ್ಸು ಎಷ್ಟು ದೊಡ್ಡದು. ಇವಾಗಿನ ಕಾಲದಲ್ಲಿ ಒಡೆ ಹುಟ್ಟಿದವರೇ ನಮಗಾಗಲ್ಲ. ಒಂದ್ ಸ್ವಲ್ಪನೂ ಕಾಳಜಿ ಮಾಡಲ್ಲ, ಅಸಡ್ಡೆ ತೋರಿಸ್ತಾರೆ. ಇವಾಗೆಲ್ಲ ಸಂಬಂಧ ಅನ್ನೋದು ವ್ಯವಹಾರ ಆಗೋಗಿದೆ. ನಮ್ಮಿಂದ ಏನಾದ್ರೂ ಲಾಭ ಇದ್ರೆ ಮಾತ್ರ ನಮ್ಮನ್ನ ಹೇಳಿ ಕೇಳಿ ಮಾಡೋದು. ಆದ್ರೆ ನೀವು ಅಣ್ಣ, ನಿಮ್ಮ ಅಂತಸ್ತನ ಪಕ್ಕಕ್ಕಿಟ್ಟು ನನ್ನಂತೊಳ್ಳ ಮನೆಯವಳ ತರ ನೋಡ್ಕೋತಿದ್ದೀರಾ. ಇಷ್ಟು ಕಾಳಜಿ ತೋರಿಸ್ತಿದ್ದೀರಾ. ಇದನ್ನೆಲ್ಲ ನೋಡ್ತಿದ್ರೆ ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅದ್ಗೆ. ನನ್ ಕೈ ಮುಗಿಬೋದಷ್ಟೇ. ಸುಧಾರಿ, ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ನೋಡಿ, ಕೈ ಮುಗಿಬೇಕಾಗಿರೋದು ನೀವಲ್ಲ, ನಾವು. ಗೌತಮ್ ಅವ್ರ ಪ್ರಾಣ ಉಳಿಸಿದ್ದೀರಾ. ಎಷ್ಟು ದೊಡ್ಡ ಉಪಕಾರ ಮಾಡಿದ್ದೀರಾ ನೀವು. ನಮಗ್ ಗೊತ್ತಿಲ್ಲದೇನೆ ನಮ್ಮ ಮಧ್ಯೆ ಒಂದು ಸಂಬಂಧ ಹುಟ್ಕೊಂಡಿದೆ. ನೀವು ನಮ್ಮವರಾಗಿದ್ದೀರಾ, ನಮಗ್ ಬೇಕಾದವರಾಗಿದ್ದೀರಾ. ಸೊ ಪ್ಲೀಸ್, ಇನ್ ಮುಂದೆ ಈ ರೀತಿಯೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ನಾವೇನು ದೊಡ್ಡದಾಗಿ ಮಾಡ್ತಿಲ್ಲ, ನಾವು ನಮ್ಮ ಡ್ಯೂಟಿ ಮಾಡ್ತಿದೀವಿ ಅಷ್ಟೇ. ನೀವು ಮಲ್ಕೊಳ್ಳಿ. ಪರವಾಗಿಲ್ಲ ಅದ್ಗೆ, ಮಲ್ಕೋತೀನಿ ಅದ್ಗೆ. ಗುಡ್ ನೈಟ್. ಇಷ್ಟೊಂದು ಪ್ರೀತಿ ತೋರಿಸೋರ್ಗೆ ನಾನು ಹೇಗೆ ಮೋಸ ಮಾಡಲಿ? ಗುಂಡು, ಗುಂಡು ಎದ್ದೇಳು. ಗುಂಡು, ನೋಡಿಲಿ, ನಾನು ಅಮ್ಮ ಬಂದಿದ್ದೀನಿ. ಎದ್ದೇಳು ಗುಂಡು. ಗುಂಡು, ನೋಡಿಲಿ, ನಾನು ಅಮ್ಮ ಬಂದಿದ್ದೀನಿ. ಎದ್ದೇಳು ಗುಂಡು, ಎದ್ದೇಳು ಗುಂಡು. ಏನಾಯ್ತು ಗೌತಮ್ ಅವರೇ? ಯಾಕೆ ಹೀಗೆ ಎದ್ದು ಕೂತ್ರಿ? ಭೂಮಿಕಾ, ಅಮ್ಮ ಕನ್ಸಲ್ಲಿ ಬಂದಿದ್ಲು. ಗುಂಡು, ನಾನು ಬಂದಿದ್ದೀನಿ, ಎದ್ದೇಳು ಅಂತ ಹೇಳಿದ್ಲು. ಇದು ಕನಸೇ ಆಗಿರ್ಬೋದು. ಆದರೆ ಅಮ್ಮನೂ ಎಲ್ಲೋ ಒಂದು ಕಡೆ ಅವಳು ಕೂಡ ಹೀಗೆ ನನ್ನ ಎದುರು ನೋಡ್ತಿರ್ಬೋದಲ್ವಾ? ಅವಳ ಮನಸ್ಸು ಕೂಡ ಹೀಗೆ ನನ್ನ ಕರೀತಿರ್ಬೋದಲ್ವಾ? ನನ್ನಷ್ಟೇ ನನ್ನ ಮಗನ ನೋಡು ಆತರ ಕಾತರ ಎಲ್ಲನೂ ಅವಳಿಗೆ ಇರ್ಬೋದಲ್ವಾ? ನನ್ನ ಥರನೇ ಕಲ್ಪನೆಯಲ್ಲಿ ಅವಳು ನನ್ನನ್ನು ತಂದ್ಕೊಂಡು ಈ ಥರ ನಿದ್ದೆಯಿಂದ ಎದ್ಕೂತಿರ್ಬೋದಲ್ವಾ? ನೆನ್ಸ್ಕೋತಿರ್ತಾಳಲ್ವಾ? ನನ್ನ ನೋವು ಸಂಕಟ ಅವಳದಾಗಿರುತ್ತಲ್ವಾ? ಚಂದ್ರು ಹೆತ್ ಕರ್ಲಲ್ವಾ?
ನೆನಪಾಗದೇ ಇರೋದಕ್ಕೆ ಹೇಗೆ ಸಾಧ್ಯ? ಅವ್ರ ಪ್ರತಿ ನಿಟ್ಟುಸರಲ್ಲೂ ನೀವಿರ್ತೀರ, ಪ್ರತಿ ಹೆಜ್ಜೆಯಲ್ಲಿ ನೆನಪಾಗ್ತೀರ. ಕಳ್ಕೊಂಡು ನೋವಿಗಿಂತ ಬಿಟ್ಟು ಬಂದಲ್ಲ ಅನ್ನೋ ಪಶ್ಚಾತ್ತಾಪ ಅವ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ. ಅವ್ರು ಅನುಭವಿಸ್ತಿರೋ ನೋವು ನಿಮ್ಗಿಂತ ದೊಡ್ಡದು ಗೌತಮ್. ಇಲ್ಲ ಭೂಮಿಕಾ, ನನ್ನ ಕೈಲಾಗ್ತಾ ಇಲ್ಲ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ನನ್ಗಮ್ಮ ಬೇಕು. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ನಾನು ಮತ್ತೆ ಅವಳ ಮಡ್ಲಲ್ಲಿ ಮಲ್ಕೊಂಡು ಮಗು ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಮಡಿಲಲ್ಲಿ ಮಲಗುವ ಆಸೆ, ಮನದಲ್ಲಿ ನಾ ಕೂಸೆ. ನಿನ್ನ ಬಿಟ್ಟು ನಾನು ಎಂದು ಹೋಗಲಾರೆ, ನೀನೆ ನನ್ನ ಜಗವೇ. ನಾನು ಅದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೇನೆ. ಏನೇ ಆಗ್ಲಿ, ಅಮ್ಮನ ಮಡ್ಲಲ್ಲಿ ಮಲ್ಕೊಂಡ್ರೆ ಎಲ್ಲ ಮರ್ತೋಗುತ್ತೆ ಅಂತ ಒಂದು ಶಕ್ತಿ ಇದೆ. ನಾವೆಷ್ಟೇ ದೊಡ್ಡವರಾಗ್ಲಿ, ಹಣ್ಣು ಮುದುಕರಾಗ್ಲಿ, ಅಮ್ಮ ನೋಡೊಬ್ಳಿದ್ರೆ ಸಾಕು, ಅದೊಂಥರ ನೆಮ್ಮದಿ. ಅವಳು ಏನು ಮಾಡಬೇಕಾಗಿಲ್ಲ, ಅವಳಿದ್ರೆ ಸಾಕು. ಅದೊಂದು ದೊಡ್ಡ ಶಕ್ತಿ ಇದ್ದಾಗ ನಾವು ಅವಳ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀವಲ್ಲ, ಆಗ ನಮ್ಮ ತಲೆ ಮೇಲೆ ಕೈ ಇಟ್ಟು ಚೆನ್ನಾಗಿರಪ್ಪ, ದೇವ್ರು ನಿನ್ 100 ಕಾಲ ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡ್ತಾಳಲ್ಲ. ತುಂಬಾ ಕೆಲಸ ಮಾಡುತ್ತೆ ಭೂಮಿಕಾ. ಅದು ಪರಿಶುದ್ಧವಾದ ಪ್ರೀತಿ, ಸ್ವಾರ್ಥನೇ ಇಲ್ಲಿರೋ ಸಂಬಂಧ ಅಂದ್ರೆ ಅದೊಂದೇ. ಕಳ್ಕೊಂಬಿಟ್ಟೆ ನಾನು. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ನೀವು ಕಳ್ಕೊಂಡಿದ್ದೆಲ್ಲ ನಿಮ್ಗೆ ಸಿಗುತ್ತೆ. ಅಮ್ಮ ಸಿಗ್ತಾರೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೀವು ಫ್ರೆಶ್ ಅಪ್ ಆಗಿ ನಾನು ಕಾಫಿ ತರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.